ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಚೆಸ್ ಬೇಸಿಕ್ಸನ್ನು ಹೇಳಿಕೊಡ್ತಾ ಇದ್ದೀನಿ. ಇದು ರಾಜ. ಇದನ್ನು ಮಧ್ಯದ ಕಪ್ಪು ಪಟ್ಟಿಯೊಳಗೆ ಇಡಬೇಕು. ಇದು ಮಂತ್ರಿ. ಇದನ್ನು ಕಪ್ಪು ಪಟ್ಟಿಯ ಪಕ್ಕದಲ್ಲಿರುವ ಅಂದರೆ ರಾಜನ ಪಕ್ಕದಲ್ಲಿರುವ ಪಟ್ಟಿಯಲ್ಲಿ ಇಡಬೇಕು. ಇದು ಒಂಟೆ. ಇದನ್ನು ಮಂತ್ರಿಯ ಎಡಭಾಗದಲ್ಲಿ ಮತ್ತು ರಾಜನ ಬಲಭಾಗದಲ್ಲಿ ಇಡಬೇಕಾಗುತ್ತದೆ. ಇದು ಕುದುರೆ. ಇದನ್ನು ಒಂಟೆಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇಡಬೇಕಾಗುತ್ತದೆ. ಇದು ಆನೆ. ಇದನ್ನು ಕುದುರೆಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಇಡಬೇಕು. ಇದು ಸೈನಿಕ. ಇದನ್ನು ಒಂದು ಹೆಜ್ಜೆ ಮುಂದಿನ ಹಂತದಲ್ಲಿ ಸಾಲಾಗಿ ಜೋಡಿಸಬೇಕು. ನೋಡಿ ಫ್ರೆಂಡ್ಸ್, ನನ್ನ ಒಂದು ಕಾಯಿನ್ ಎಲ್ಲೋ ಆಟ ಆಡ್ತಾ ಮಿಸ್ ಆಗೋಗಿದೆ. ಹಾಗಾಗಿ ನಾನು ಕೇರಮ್ ಬೋರ್ಡಿನ ಬ್ಲ್ಯಾಕ್ ಕಾಯಿನನ್ನು ತಗೊಂಡು ಇಡ್ತಾ ಇದ್ದೀನಿ. ನಾವೀಗ ವೈಟನ್ನು ಸಹ ಹಾಗೆ ಜೋಡಿಸ್ತಾ ಇದ್ದೇವೆ. ಆ ಕಡೆ ಬ್ಲ್ಯಾಕ್ ರಾಜನನ್ನು ಬ್ಲ್ಯಾಕ್ ಪಟ್ಟಿಯ ಮೇಲೆ ಇರಿಸಿದರೆ, ಈ ಕಡೆ ವೈಟ್ ರಾಜನನ್ನು ವೈಟ್ ಪಟ್ಟಿಯ ಮೇಲೆ ಇರಿಸಬೇಕು. ಮಂತ್ರಿಯನ್ನು ಬ್ಲ್ಯಾಕ್ ಪಟ್ಟಿಯ ಮೇಲೆ ಇರಿಸಿದರೆ ಆಯಿತು. ಮತ್ತೆಲ್ಲ ಸೇಮ್, ಮತ್ತಾವ ಚೇಂಜಸ್ಸು ಇಲ್ಲ. ಕಾಯಿನ್ಗಳು ಯಾವ ರೀತಿಯಾಗಿ ಚಲಿಸುತ್ತದೆ ಎಂಬುದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ.